ಎಕ್ಸಾಕ್ಟ್ಲಿ ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಇದೆ ಅಂತ ಹೇಳ್ಬೋದು. ನಮ್ಮ ಬೆಂಗಳೂರಲ್ಲಿ ಯಾಕೆ ಡಿಗ್ರಿ ಮೇಲೆ ಓದಿರೋರಿಗೆ ಲಾ ಕಾಲೇಜ್ ಇಲ್ಲ ಅಂತ ನನಗೆ ಅದೊಂದು ಸ್ವಲ್ಪ ಬೇಜಾರಾಯಿತು. ಸೀಟು ಸಿಗುತ್ತೆ, ಪ್ರೈವೇಟಲ್ಲಿ ನಿಮಗೆ ಸೀಟು ಬೇಜಾನ್ ಸಿಗುತ್ತೆ. ಡಿಗ್ರಿ ಆದ ಮೇಲೆ ಒಂದು 3 ಇಯರ್ಸ್ ಪ್ರೈವೇಟಲ್ಲಿ ನೀವು ಏನು ಇಟ್ಟಿದ್ದೀರಾ ಅದನ್ನು ಗೌರ್ಮೆಂಟಲ್ಲಿ ಇಟ್ಟರೆ ನಮ್ಮಂಥವ್ರಿಗೆ ಈಸಿ ಆಗುತ್ತೆ. ದೆನ್ ಓದಿ 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 ಓಕೆನಾ, ಎಲ್ಲರೂ ಓದಿ, ಚೆನ್ನಾಗಿ ಓದಬೇಕು, ಓದಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಓದಿ ಓಕೆನಾ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಸೊ ನಾನು ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಈ ಮೂಲಕ ಯೋಚನೆ ಮಾಡ್ತಾ ಇರ್ತೀನಿ. ಯಾಕೆಂದರೆ ಇವಾಗ ತಾನೇ ಒಂದು 2 ಡೇ ಬ್ಯಾಕಲ್ಲಿ ನಮಗೆ ಯುಗಾದಿ ಬಂತು, ಹೊಸ ವರ್ಷ. ಸೊ ಹೊಸ ವರ್ಷ ಹೊಸ ಹರುಷ. ಸೊ ಹೀಗೆ ನಮ್ಮ ಬಾಳಲ್ಲಿ ಸಿಹಿ ಕಹಿ ಬರ್ತಾನೆ ಇರುತ್ತೆ. ಸೊ ಆದರೂ ನಮಗೆ ಸಿಹಿ ಮಾತ್ರ ನಮ್ಮ ಲೈಫಲ್ಲಿ ಇರಲಿ ಅಂತ ಹೇಳ್ತಾ ನಾವೊಂದು ಯುಗಾದಿನ ಆಚರಣೆ ಮಾಡಿ ಆಯಿತು. ಇವಾಗ ಫೆಸ್ಟಿವೆಲ್ಲ ಮುಗೀತು. ಸೊ ಆ ಬ್ಯುಸಿಯಲ್ಲಿ ಇದ್ದೆ, ಮತ್ತು ಹೊರಗಡೆ ಹೋಗಿದ್ದೆ 10 ಡೇಸ್. ಹಾಗಾಗಿ ಫುಲ್ ಬ್ಯುಸಿಯಾಗಿ ಇವಾಗ ಒಂದು ವಿಡಿಯೋನ ತಗೊಂಡೆ. ಸೊ ತಮ್ಮನೇಲಿ ನೋಡಿದ್ದೀರಲ್ಲ, ಓದಲಿಕ್ಕೆ ಇವಾಗ ಏಜ್ ಮುಖ್ಯ ಅಲ್ಲ ಅಲ್ವಾ. ಓದಲಿಕ್ಕೆ ಯಾವ ಟೈಮ್ ಬೇಕಾದರೂ ನಾವು ಓದ್ಬೋದು. ಓದುವ ಹುಮ್ಮಸ್ಸು ನಮಗೆ ಇರಬೇಕು. ಅದೇನೇ ಇವಾಗ 10th ಎಕ್ಸಾಮ್ ಆಯ್ತಾ ಇದೆ ಅಂತ ಅನಿಸುತ್ತೆ, ನಡೀತಾ ಇದೆ ಅಂತಲೂ. ಮತ್ತು PUCದು ಎಕ್ಸಾಮು ಇವಾಗ ಆಯಿತು. ಆ ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇರುವಂಥ ಸಿಟ್ಯುವೇಷನಲ್ಲಿ ಇರ್ತಾರೆ ತುಂಬ ಮಕ್ಕಳು. ಸೊ ಹಾಗಾಗಿ ನಾನು ಈ ವಿಡಿಯೋನ ಏಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನನಗೆ ಎಲ್ಲ ಪಾರ್ಟ್ ಆಫ್ ಎಂಡಲ್ಲಿ ನನಗೆ ಎಲ್ಲ ಮಕ್ಕಳಿಗೆ ಈಗ ನಾವು 10th ಆದಮೇಲೆ PUCಯಲ್ಲಿ ಏನು ತಗೊಳ್ಳೋಣ, ಅದು ತಗೊಳ್ಳೋಣ, ಇದು ತಗೊಳ್ಳೋಣ ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಹೇಳಿದಾಗೆ, ಮತ್ತಿಲ್ಲದ ನಮ್ಮ ಮನೇಲಿ ಹೇಳಿದಾಗೆ ಈ ಥರ ಕೋರ್ಸ್ಗಳನ್ನ ತಗೊಳ್ಳೋದು, ಈ ಥರ ಮಾಡಿ ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ಸ್ನ ಅದೇ ಥರ ಮುಗಿಸ್ಬಿಟ್ಟಿರ್ತೀವಿ. ಸೊ ಅದಾದಮೇಲೆ ಎಂಡ್ ಆಫ್ ದ ಡೇಗೆ ನಾವು ಡಿಗ್ರಿ ತಗೊಳ್ಳೋಣ, ಇಲ್ಲಾಂದರೆ ಸೆಕೆಂಡ್ ಇಯರ್ ಕಳೆದಾದ್ಮೇಲೆ ಮತ್ತೆ ಬೇರೆ ಯಾವುದಾದ್ರು ಕೋರ್ಸ್ ತಗೊಳ್ಳೋಣ ಅಂತ ಈ ಥರ ನಾವು ಥಿಂಕ್ ಮಾಡ್ತಾ ಇರ್ತೀವಿ. ಇವಾಗ ನನಗೆ LLB ಮಾಡಬೇಕು ಅಂತ ಒಂದು ಆಸೆ ಇತ್ತು. ಸೊ ಹಾಗಾಗಿ ನಾನು LLBನ ಹುಡ್ಕೊಂಡು, ಹಾಗೆ LLB ಕಾಲೇಜ್ ಎಲ್ಲಿದೆ ಅಂತೇಳಿ ಹುಡ್ಕೊಂಡು ಹೋದಾಗ ನನಗೆ ಸಿಕ್ಕಿದ್ದು ಒಂದು ಬ್ಯಾಡ್ ಆಗಿರೋ ಒಂದು ನ್ಯೂಸ್ ಏನಂತ ಹೇಳಿದ್ರೆ, ನಮ್ಮ ಬೆಂಗಳೂರಲ್ಲಿ LLB ಕಾಲೇಜು ಬೇಜಾನಿದೆ, ಬಟ್ ಗೌರ್ಮೆಂಟ್ ಕಾಲೇಜ್ಗಳಿಲ್ಲ. ಸೊ ಗೌರ್ಮೆಂಟ್ ಕಾಲೇಜು ಒಂದು 2 ಇದೆ. ಒಂದು ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದು ಲಾ ಕಾಲೇಜ್ ಇದೆ LLBದು. ಸೊ ಅದು ಬಿಟ್ಟರೆ ನಿಮಗೆ ರಾಮನಗರದಲ್ಲಿ ಒಂದು LLB ಕಾಲೇಜ್ ಇದೆ, ಲಾ ಕಾಲೇಜ್ ಇದೆ. ಹೇಗೆ ಅಂತ ಹೇಳಿದ್ರೆ, ಹೀಗೆ ಹೋದ್ವಿ, ನಾನು ಕೇಳೋಕ್ಕೆ ಅಂತ ಹೋಗಿದ್ದೆ. ಆವಾಗ ಅಫ್ಕೋರ್ಸ್ ಎಲ್ಲರಿಗೆ ಇರುತ್ತೆ ಗೌರ್ಮೆಂಟ್ ಸೀಟ್ ತೊಗೊಂಡ್ರೆ ಆಗುತ್ತೆ. ಏಕೆ ಅಂತ ಹೇಳಿದರೆ, ನಮಗೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಫೀಸಿಗೆ ವರ್ತಾಗಿರುತ್ತೆ. ಯಾವುದೇ ಆದರೂ ಒಂದು ಕೋರ್ಸಿಗೆ ನಾವು ಮಾಡೋದಾದ್ರೂ ನಾವು ಫಸ್ಟ್ ಹುಡುಕೋದೇ ಗೌರ್ಮೆಂಟ್ ಕಾಲೇಜ್ಗಳು. ಸೊ ಹಾಗಾಗಿ ನಾನು ಗೌರ್ಮೆಂಟ್ ಕಾಲೇಜ್ ಹುಡ್ಕೊಂಡು ಹೋದಾಗ ನನಗೆ ಸಿಕ್ಕಿದ್ದು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಲಾ ಕಾಲೇಜ್ ಇದೆ ಅಂತ ಗೊತ್ತಾಯಿತು. ಸೊ ಅಲ್ಲಿಗೆ ಹೋಗಿದ್ದೆ. ಸೊ ಅಲ್ಲಿ ಹೋಗಿದಾಗ ಅವರು ಹೇಳಿದ್ದೇನೆಂದರೆ, LLB ಕಾಲೇಜ್ ಇದೆ, ಬಟ್ ಹೇಗೆ ಸೆಕೆಂಡ್ ಇಯರ್ PUC ಆದ ಮೇಲೆ LLB ಕಾಲೇಜು 5 ಇಯರ್ಸ್ದು ಇದೆ ಅಂತ ಹೇಳಿ. ಸೊ ಇವಾಗ ನಮ್ಮಂಥವ್ರು ಈಗ ಡಿಗ್ರಿ ಮಾಡಿರ್ತೀವಲ್ವ, ಡಿಗ್ರಿ ಮಾಡಿ ಆದ ಮೇಲೆ ನಮಗೆ ಈಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ನಮಗೆ ಅದು ಥಾಟ್ ಬರಲ್ಲ, ನಮಗೆ ಮೈಂಡಿಗೆ ಬರಲ್ಲ. ಫಸ್ಟ್ ನಾವೇನು 10th ಆದಮೇಲೆ PUC ಏನೋ ಮುಗಿಸೋಣ ಮತ್ತೆ ನೋಡೋಣ ಅಂತ ಈ ಥರ ಇದರಲ್ಲಿ ನಮ್ಮ ಥರ ಥಿಂಕಿಂಗ್ ಮಾಡೋ ಮಕ್ಕಳು ಇರ್ತಾರೆ. ಸೊ ಪ್ರೈವೇಟ್ ಕಾಲೇಜಲ್ಲಿ ನಮಗೆ ಆಗಲ್ಲ ಅಂತಲ್ಲ, ಓದ್ಬೋದು, ಬಟ್ ಏನು ಅಂತ ಹೇಳಿದ್ರೆ ಅಲ್ಲಿ ಫೀಸ್ಗೆ ನೋಡಿದ್ರೆ ತಲೆ ತಿರುಗುತ್ತೆ. ನಾನೊಂದು 2-3 ಕಾಲೇಜ್ಗಳನ್ನ ಕೇಳಿದ್ದೆ, ಅಲ್ಲೆಲ್ಲ ಫೀಸದೆಲ್ಲ ತುಂಬ ಹೆವಿ ಫೀಸ್ ಇದೆ ಅಲ್ಲಿ. 3 ಇಯರ್ಸಿಗೆ ನಾವು LLB ತೊಗೊಳ್ಬೇಕು ಅಂತ ಹೇಳಿದ್ರೆ 3 ಇಯರ್ಸ್ಗೆ ನಮಗೆ ಲ್ಯಾಕ್ ಮೇಲೆ ಹೋಗುತ್ತೆ. ಸೊ ಅದು ನಮಗೆ ತಗೊಳ್ಬೇಕಾ ಅಂತ ಹಾಗೆ ಅನಿಸುತ್ತೆ ಒಂದೊಂದು ಸಲ. ಮತ್ತು ಸೀಟು ಸಿಗುತ್ತೆ, ಪ್ರೈವೇಟಲ್ಲಿ ನಿಮಗೆ ಸೀಟು ಬೇಜಾನ್ ಸಿಗುತ್ತೆ. ಡಿಗ್ರಿ ಆದವರಿಗೆ ಒಂದು ಕಾಲೇಜ್ ಇರಬೇಕು. 3 ಇಯರ್ಸ್ ಪ್ರೈವೇಟ್ನ ಮಾಡೋದನ್ನ
ಪ್ರೈವೇಟಲ್ಲಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಪ್ರೈವೇಟಲ್ಲಿ 3 ಇಯರ್ಸ್ ನೀವು LLB ಮಾಡೋದು, ನಿಮಗೆ ಗೌರ್ಮೆಂಟಲ್ಲಿ ಇಲ್ಲಿ ಇಟ್ಟರೆ ಇನ್ನೂ ಮಕ್ಕಳಿಗೆ ಅಂದರೆ LLB ಮಾಡೋ ಮಕ್ಕಳಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ. ಎಷ್ಟು ಜನಕ್ಕೆ ಇರುತ್ತೆ ಅಲ್ವಾ, ಅಂದರೆ ಲಾ ಮಾತಾಡೋಕ್ಕೆ, ನಾವು ಕಾನೂನನ್ನು ಮಾತಾಡೋಕ್ಕೆ ಲಾ ಓದಬೇಕು ಅಂತ ಏನಿಲ್ಲ. ಬಟ್ ಆದ್ರೂ ಅದನ್ನು ತಗೊಳ್ಳೋದು, ಆ ಪವರ್ನ ತಗೊಳ್ಳೋಕ್ಕೆ ಎಷ್ಟು ಜನಕ್ಕೆ ಇಷ್ಟ ಇರುತ್ತೆ ಅಲ್ವಾ. ಅದೆಲ್ಲ ಸಾಧಾರಣವಾಗಿ ಬರೋದೂ ಇಲ್ಲ. ಮತ್ತು ಅದೊಂದು ಒಂದು ನಮಗೆ ಒಂದು ಪವರ್ ಥರ ಅದು LLB ಮಾಡೋದು ಅಂದರೆ ಒಂದು ಪವರ್ ಥರ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಒಂದು ಇಲ್ಲಿ ಓದೋ ಮಕ್ಕಳಿಗೆ ಅದು ಇಲ್ಲ. ಅದೊಂದು ತುಂಬ ಬೇಜಾರಾಯಿತು. ಆದರೆ ಏನು ಮಾಡೋದು, ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗಲೇ ನಾನು ಇದೊಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹಂಗೆ ಯೋಚನೆ ಆಯಿತು. ನಮ್ಮ ಥರ ದಡ್ರ ಥರ ಇರೋಲ್ಲ. ಇವಾಗ ಡಿಗ್ರಿ ಆದಮೇಲೆ ಮತ್ತೆ ನಾವು ಪುನಃ ಒಂದು 3 ಇಯರ್ಸ್ ಪ್ರೈವೇಟಲ್ಲಿ ಮಾಡೋದು. ಗೌರ್ಮೆಂಟಲ್ಲೇ ತಗೊಂಡ್ರೆ ನಮಗೆ ಒಂದು ಸ್ಕಾಲರ್ಶಿಪ್ಪಿಗೆ ಈಸಿ ಆಗುತ್ತೆ, ಮತ್ತು ನಮ್ಮ ಫೀಸಿಗೆ ಈಸಿ ಆಗುತ್ತೆ, ಅದಕ್ಕೆಲ್ಲ ಈಸಿ ಆಗುತ್ತೆ. ಸೊ ಹಾಗಾಗಿ ಒಂದು ಗೌರ್ಮೆಂಟ್ ಕಾಲೇಜು ಡಿಗ್ರಿ ಮೇಲೆ ಎಲ್ಲ ಕಾಲೇಜು ಬೇಕು ಅಂತ ನನಗೆ ಅನಿಸ್ತು. ನನ್ನ ಫ್ರೆಂಡ್ಸ್ ಕೂಡ ತುಂಬ ಜನ ಲಾಯರ್ ಇದ್ದಾರೆ ಬೆಂಗಳೂರಲ್ಲಿ, ಬೆಂಗಳೂರಲ್ಲೇ ಲಾಯರ್ ಆಗಿದವರು ಇದ್ದಾರೆ. ಸೊ ನಾನು ಲಾಯರ್ ಅಂತ ಹೇಳುವಾಗ ನಾನು ಅಷ್ಟೇನು ಇದು ತಗೊಂಡಿದ್ದಿಲ್ಲ. ಹೀಗೆ ಅಂತ ಹೇಳುವಾಗ ಪರ್ಟಿಕ್ಯುಲರಾಗಿ ನಾನು ನಂದು ಅಂತ ಬಂದಾಗ ಅದು ಹಂಗೇನೆ ಗೈಸ್. ಈಗ ಬೇರೆಯವ್ರು ಏನೋ ಮಾಡ್ತಾಯಿದ್ದಾರೆ ಅಂತ ಹೇಳುವಾಗ ಅದು ನಮಗೆ ತಲೆಗೆ ಹೋಗಲ್ಲ. ಅದು ನಮ್ಮ ಬುಡಕ್ಕೇನೆ ಅಂತ ಬಂದಾಗ ನಾವು ಅದ್ರ ಬಗ್ಗೆ ಥಿಂಕ್ ಮಾಡ್ತಾಯಿರ್ತೀವಿ. ಸೊ ಅದೇ ಥರ ನನಗೆ ಆಗಿದ್ದು. ಸೊ ನನಗೂ LLB ಇದು ಬಂದಾಗ ನಾನು ವಿಚಾರಿಸಿದಾಗ ನನಗೆ ಈಗ ಗೊತ್ತಾಗಿದ್ದು. ಮತ್ತು ನಾನು ಫ್ರೆಂಡ್ಸ್ ಕೈಯಿಂದ ವಿಚಾರಿಸಿದೆ, ಅವರು ಹಂಗೇನೆ ಹೇಳಿದರು. ಅವರೆಲ್ಲ ಹೇಗೆ ಅಂದರೆ ಮೈಸೂರಲ್ಲಿ ಓದಿ ಬಂದಿದೆ, ಅಲ್ಲೂ ಒಂದು ಗೌರ್ಮೆಂಟ್ ಕಾಲೇಜ್ ಇದೆ. ಅದು ಬಿಟ್ಟರೆ ಹಾಸನದಲ್ಲಿ ತುಂಬಾ ಗೌರ್ಮೆಂಟ್ ಕಾಲೇಜುಗಳು ಇದೆ ಅಂತ ಕೇಳ್ಪಟ್ಟೆ ನಾನು. ಎಷ್ಟಿದೆ ಅಂತ ಗೊತ್ತಿಲ್ಲ, ಬಟ್ ಫ್ರೆಂಡ್ಸ್ ಸರ್ಕಲ್ ಅವರು ಹೇಳಿದ ಪ್ರಕಾರ ಹಾಸನದಲ್ಲಿ ಸ್ವಲ್ಪ ಜಾಸ್ತಿನೇ ಗೌರ್ಮೆಂಟ್ ಕಾಲೇಜ್ ಇದೆ ಅಂತ. ಹಾಸನದಲ್ಲಿ ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಇದೆ ಅಂತ ಹೇಳ್ಬೋದು. ನಮ್ಮ ಬೆಂಗಳೂರಲ್ಲಿ ಯಾಕೆ ಡಿಗ್ರಿ ಮೇಲೆ ಓದಿರೋರಿಗೆ ಲಾ ಕಾಲೇಜ್ ಇಲ್ಲ ಅಂತ ನನಗೆ ಅದೊಂದು ಸ್ವಲ್ಪ ಬೇಜಾರಾಯಿತು. ನಮ್ಮ ಲೈಫಲ್ಲಿ ಏನು ಬೇಕಾದರೂ ಕೈ ಕೊಡ್ಬೋದು, ಯಾವುದು ಬೇಕಾದರೂ ಎಕ್ಕೊಟ್ಟು ಹೋಗ್ಬೋದು. ಬಟ್ ಎಜುಕೇಷನ್ ತುಂಬ ಮೋಸ್ಟ್ ಇಂಪಾರ್ಟೆಂಟ್. ದೆನ್ ಓದಿ ಸಾಧನೆನ ಮಾಡಿ ಗುರಿ ಮುಟ್ಟಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮದೇ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬೈ.